ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಪಾಸ್ತಾವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನೊಂದು 300 to 350 ಗ್ರಾಮ್ಸ್ ಅಷ್ಟಿದೆ ಪಾಸ್ತಾ. ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡ ಉದ್ದ ಪಾಸ್ತಾ ಬರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಯಾವ ಪಾಸ್ತಾ ಬೇಕಾದ್ರೂ ತೊಗೊಬೋದು. ಇದಕ್ಕೆ ನಾನು ಫಸ್ಟು ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಮತ್ತು 1 ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಅಂದರೆ ಎಣ್ಣೆನೋ ಕುಕ್ಕಿಂಗ್ ಆಯಿಲ್ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಪಾಸ್ತಾವನ್ನು ಏನು ತೊಗೊಂಡಿದ್ದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುಕ್ ಆಗಬೇಕು. ಅಂದರೆ ನಾವೇನು ಯೆಲ್ಲೋ ಕಲರ್ ಇದೆ ನೋಡಿ ಈಗ ಪಾಸ್ತಾ, ಅದೊಂದು ಸ್ವಲ್ಪ ಕ್ರೀಮ್ ಕಲರಲ್ಲಿ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಾನು ಆ ಟೈಮಲ್ಲಿ ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು, ಅಂದರೆ ಚಿಕ್ಕ ಬೆಳ್ಳುಳ್ಳಿ ಆದರೆ 2 ಬೇಕಾಗುತ್ತೆ, ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ 1 ತೊಗೋತಾ ಇದ್ದೀನಿ. ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಪೀಸ್ ಮಾಡಿಟ್ಕೊಬೇಕು. ಮತ್ತು ಒಂದು 3 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 4 ಟೊಮೊಟೊಗಳು ಬೇಕಾಗುತ್ತೆ. ಒಂದು 4 ಟೊಮೊಟೊವನ್ನು ಪ್ಯೂರಿ ಮಾಡಿಬಿಟ್ಟು ಇಟ್ಕೋಬೇಕು. ಪೂರ್ತಿಯಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಟೊಮೊಟೊವನ್ನು. ನಂತರ ನೋಡಿ ಅದೇನು ಪಾಸ್ತಾ ಬೇಯ್ತಾ ಇದೆ ನೋಡಿ, ಅದನ್ನು ಸ್ಟ್ರೈನ್ ಮಾಡಲಿಕ್ಕೆ ಅಂತ ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ ನೋಡಿ. ಪಾಸ್ತಾ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಪಾಸ್ತಾನ, ಇಲ್ಲಾಂದರೆ ಸ್ವಲ್ಪ ರಫ್ನೆಸ್ ಜಾಸ್ತಿ ಇರುತ್ತೆ ನೋಡಿ ಅದು. ಅದರಿಂದ ನೋಡಿ ಈಗ ನೋಡಿದ್ರೆ ಕಟ್ಟಾಗುತ್ತೆ ನೋಡಿ ಕೈಯಿಂದ, ಹಿಂಗೆ ಅಂದರೆ ಒಂದು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದಾಗ ಕಟ್ಟಾಗುತ್ತೆ. ಸೊ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕ್ರೀಮಿ ಅಂದರೆ ಎಲ್ಲೋ ಇದ್ದಿದ್ದು ಕ್ರೀಮಿಶಲ್ಲಿ, ಅಂದರೆ ಒಂಥರ ಕ್ರೀಮ್ ಕಲರಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾನು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೋಡಿ ಕುಕ್ಕಾಗಿದೆ ಪಾಸ್ತಾ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟು ಕುಕ್ಕಾದರೆ ಸಾಕಾಗುತ್ತೆ. ನಾನೊಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಸ್ಟ್ರೈನರಲ್ಲಿ ಹಾಗೆ ಬಿಟ್ಟರೆ ಅದೇನಾಗ್ಬಿಡುತ್ತೆ, ಒಂದೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದರಿಂದ ಒಂದು ಅಗಲವಾದಂತಹ ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಈಗೇನು ಸ್ಟ್ರೈನ್ ಮಾಡ್ಕೊಂಡಿದ್ವು ನೋಡಿ, ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಆವಾಗ ಬಿಡಿಯಾಗೇ ಇರುತ್ತೆ ಪಾಸ್ತಾ. ಮತ್ತೇನು ತಣ್ಣೀರೆಲ್ಲ ಹಾಕೋ ಅಂತ ಏನು ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಮಾಡಲಿಕ್ಕೆ ನಾನು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು, ಚೆನ್ನಾಗುತ್ತೆ ಟೇಸ್ಟ್. ನಂತರ ಇದಕ್ಕೆ ಕಟ್ ಮಾಡಿರುವಂತಹ, ಅಂದರೆ ಸಣ್ಣಗೆ ನಾವು ಹೆಚ್ಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ ಬೆಳ್ಳುಳ್ಳಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಏನು ಅವಶ್ಯಕತೆ ಇಲ್ಲ, ಬೇಕಿದ್ದರೆ ಸೇರಿಸ್ಕೊಬೋದು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಒಂದು 3/4 ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ, ತುಂಬ ಫ್ರೈ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ನೋಡಿ. ಈ ರೀತಿಯಾಗಿ ಈರುಳ್ಳಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೇನು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ವು ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಟೊಮೊಟೊವನ್ನು ರುಬ್ಕೊಂಡಿದ್ವು, ಆ ಟೊಮೊಟೊ ಪ್ಯೂರಿಯನ್ನು ಸೇರಿಸ್ಕೊಬೇಕು ನೋಡಿ. ಈಗ ಟೊಮೊಟೊ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಏಕೆಂದರೆ ಪಾಸ್ತಾ ಸ್ವಲ್ಪ ಲಿಕ್ವಿಡ್ ಟೈಪಲ್ಲಿ ಅದು ಪಾಸ್ತಾ ಎಳ್ಕೊಂಡ್ರೆ ಗ್ರೇವಿನ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದರಿಂದ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈಗ ಅದು ಚೆನ್ನಾಗಿ ಕುದಿಬೇಕು, ಸುತ್ತಲೂ ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಟೊಮೊಟೊ ಹಸಿ ವಾಸನೆ ಇದೆ ನೋಡಿ, ಅದು ಪೂರ್ತಿಯಾಗಿ ಹೋಗ್ಬಿಟ್ಟು ಸುತ್ತ ಎಣ್ಣೆ ಬಿಡಬೇಕು ಅದು ನೋಡಿ. ಈ ರೀತಿಯಾಗಿ ಸುತ್ತ ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ನಾನು ಅದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೊಬೋದು. ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಇಷ್ಟನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು, ಅದನ್ನು ಚೆನ್ನಾಗಿ ಕುಕ್ ಆಗಬೇಕು ಅದು. ಇಲ್ಲಾಂದರೆ ಟೊಮೊಟೊ ಹಸಿ ವಾಸನೆ ಆಗೇ ಇರುತ್ತೆ ನೋಡಿ, ಪಾಸ್ತಾ ತಿನ್ನುವಾಗ ಅದು ಸ್ವಲ್ಪ ಹಸಿ ಸ್ಮೆಲ್ ಹಂಗೆ ಅನ್ನಿಸ್ಬಿಡುತ್ತೆ. ಅದರಿಂದ ನಾವು ಇಲ್ಲಿ ಕೆಚಪ್ ಥರ ಮಾಡ್ಕೋಬೇಕು ಇದನ್ನು, ಅಂದರೆ ನೀಟಾಗಿ ಕುಕ್ ಮಾಡ್ಕೋಬೇಕು. ಆಗ ಪಾಸ್ತಾ ತುಂಬ ಟೇಸ್ಟಿಯಾಗಿ ಬರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ರೆ ಒಂದು 10 ನಿಮಿಷ 1/4 ಗಂಟೆ ತೊಗೊಳುತ್ತೆ. ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನೋಡಿ. ಈಗ ಅದು ಚೆನ್ನಾಗಿ ಕುಕ್ ಆಗಿದೆ. ಈಗ ಈ ಟೈಮಲ್ಲಿ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಪಾಸ್ತಾವನ್ನು ಆ್ಯಡ್ ಮಾಡ್ಕೊಬೋದು ನೋಡಿ. ಮತ್ತು ಗ್ರೇವಿ ಏನಿದೆ ನೋಡಿ, ಸ್ವಲ್ಪ ನೀರು ಅಂದರೆ ತೆಳುವಾಗೇ ಇರಬೇಕು, ತುಂಬ ಗಟ್ಟಿ ಗ್ರೇವಿ ಮಾಡ್ಕೊಂಡ್ಬಿಟ್ರೆ ಪಾಸ್ತಾ ಎಳ್ಕೊಳ್ಳೋದಿಲ್ಲ ಅದು ಗ್ರೇವಿನ. ಅದರಿಂದ ಒಂದು ಸ್ವಲ್ಪ ಗ್ರೇವಿನೂ ಸಹ ಜಾಸ್ತಿನೇ ಇರಬೇಕಾಗುತ್ತೆ. ಅದರಿಂದ ನಾನು 4 ಟೊಮೊಟೊವನ್ನು ರುಬ್ಕೊಂಡಿದ್ದೀನಿ
ನೋಡಿ ಈಗ ಚೆನ್ನಾಗಿ ಅದು ಪಾಸ್ತಾಗೆ ಮಿಕ್ಸ್ ಆಗಬೇಕು ಗ್ರೇವಿ. ಆ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಯಿಸಿರುವಂತಹ ಪಾಸ್ತಾಗೆ. ಈಗ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪು, ಮತ್ತು ನಾವೆಲ್ಲ ಫಸ್ಟೇ ಸೇರಿಸ್ಕೊಂಡಿರೋದ್ರಿಂದ ಮತ್ತೇನು ಆ್ಯಡ್ ಮಾಡಲಿಕ್ಕೆ ಬರಲ್ಲ. ಮತ್ತು ಇನ್ನೂ ಸಹ ಚೆನ್ನಾಗಿ ಇಷ್ಟ ಆದರೆ ಸಾಕಾಗುತ್ತೆ. ಬೇಕಿದ್ರೆ ಯಾರಿಗೆ ಔಟ್ಸೈಡು ಟೊಮೊಟೊ ಕೆಚಪ್ ಎಲ್ಲ ಸೇರಿಸಲಿಕ್ಕೆ ಇಷ್ಟ ಇರಲ್ಲ ನೋಡಿ, ಅವ್ರು ಇಷ್ಟೇ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಇದ್ರ ಮೇಲೆ ಈರುಳ್ಳಿ ಹೂವು ಎಲ್ಲ ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನನ್ನ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಚೆಂದ ಅನಿಸುತ್ತೆ, ಅದರಿಂದ ಟೊಮೊಟೊ ಕೆಚಪ್ ಇತ್ತು, ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿಬಿಟ್ಟು ನೋಡಿ ಟೊಮೊಟೊ ಕೆಚಪ್ ಹಾಕ್ಬಿಟ್ಟು. ನಂತರ ಇದಕ್ಕೆ ಈರುಳ್ಳಿ ಹೂವು ಸಿಗುತ್ತೆ ನೋಡಿ, ಮೇಲೆ ಅದನ್ನು ಹಾಕ್ಕೊಂಡ್ರೂ ಸಹ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ತಿನ್ನುವಾಗ. ನೋಡಿ ಈ ರೀತಿಯಾಗಿ ಜ್ಯೂಸಿ ಥರ ಇರಬೇಕು ಪಾಸ್ತಾ. ತುಂಬ ಡ್ರೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ತಿನ್ನೋದ್ರೊಳಗೆ ಅದು ಪಾಸ್ತಾಗಳು ರಫ್ ಆಗಿಬಿಡುತ್ತೆ. ಅದರಿಂದ ನಾವು ಮಾಡುವಾಗಲೇ ಅದನ್ನು ಒಂದು ಸ್ವಲ್ಪ ಜ್ಯೂಸಿ ಥರ ಮಾಡಿದ್ರೆ ಅದು ಅದು ಪಾಸ್ತಾ ಫಿನಿಷ್ ಆಗೋದ್ರೊಳಗೂ ಸಹ ಜ್ಯೂಸಿ ಥರನೇ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಪಾಸ್ತಾ ರೆಡಿ ಆಯಿತು. ಮೇಲೆ ಅದಕ್ಕೆ ಈರುಳ್ಳಿ ಹೂವನ್ನು ಸಹ ಸ್ಪ್ರಿಂಕಲ್ ಮಾಡಿದ್ದೀನಿ, ಏಕೆಂದರೆ ಟೇಸ್ಟು ಇಲ್ಲಾಂದರೆ ನೋಡ್ಲಿಕ್ಕೆ ಸಹ ತುಂಬ ಚೆನ್ನಾಗಾಗುತ್ತೆ ಅಂತ. ನೋಡಿ ಇದನ್ನು ಮಕ್ಕಳಿಗೆ ಈಗ ಔಟ್ಸೈಡ್ ಫುಡ್ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅಲ್ವಾ, ಮನೆಯಲ್ಲಿ ಒಂದೊಂದು ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಡ್ಬೋದು. ಮತ್ತು ಇದೇನು ಅಂದರೆ ಈಗ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಕೋತೀವಿ ನೋಡಿ, ಅಷ್ಟು ಇದಾಗ ಅನಿಸಲ್ಲ. ಒಂದು ಮಂತ್ಲಿ ಒಂದು ಸರಿನೋ ಆ ಥರ ರೇರಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಆ ರೀತಿಯಾಗಿ ಮಾಡಿಕೊಡ್ಬೋದು. ತುಂಬ ರೆಗ್ಯುಲರಾಗಿ ಇದು ತಿನ್ನಲಿಕ್ಕೆ ಅಷ್ಟು ಚೆಂದ ಅನಿಸಲ್ಲ. ಅಂದರೆ ರೇರಾಗಿ ಮಕ್ಕಳಿಗೆ ಯಾವಾಗ ಇಷ್ಟಪಡ್ತಾರೆ ಆ ಟೈಮಲ್ಲಿ ಸ್ವಲ್ಪ ಮಾಡಿಕೊಟ್ರೆ ಅವರು ಸಹ ಔಟ್ಸೈಡ್ ಫುಡ್ ಥರ ಇಷ್ಟಪಟ್ಬಿಟ್ಟು ತಿಂತಾರೆ. ನೋಡಿ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಪಾಸ್ತಾವನ್ನು ರುಚಿಯಾಗಿ ಮಾಡಿಕೊಡ್ಬೋದು. ಇದನ್ನು ಈವ್ನಿಂಗ್ ಈಗ ಔಟ್ಸೈಡಿಗೆಲ್ಲ ಹೋಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ನೋಡಿ, ಆ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.